ನಮಸ್ಕಾರ, ನೀವು ನೋಡ್ತಾ ಇರೋದು ಸಿಜೆ ಕರ್ನಾಟಕ ನ್ಯೂಸ್. ಜನಿಸಿರ್ತಕ್ಕಂಥ ಈ ಪುಣ್ಯ ಭೂಮಿಯಲ್ಲಿ ಈ ಒಂದು ಬೃಹತ್ ಯುವ ಸಮೃದ್ಧಿ ಸಮ್ಮೇಳನದ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರು, ಕರ್ನಾಟಕ ಸರ್ಕಾರದ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಹಾಗೂ ಮೂಲ ಸೌಲಭ್ಯ ಅಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಹಾಗೂ ವಿಜಯಪುರದ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಎಂ.ಬಿ. ಪಾಟೀಲ್ ಸಾಹೇಬ್ರೆ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಸಹೋದರಿಯಾಗಿರ್ತಕ್ಕಂಥ ಶಿವಕಾಂತಮ್ಮ ನಾಯಕ್ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಅಧ್ಯಕ್ಷರು ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿ ಸಂಗಮೇಶ್ ಅಪ್ಪಾಸಿ ಬಬಲೇಶ್ವರ್ ಅವರೇ, ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರ್ತಕ್ಕಂಥ ಕನ್ನಾನ್ ಅಬ್ದುಲ್ ಹಮೀದ್ ಅವರೇ ಮತ್ತು ಇಂದಿನ ಈ ಸಮಾರಂಭದಲ್ಲಿ ಉಪಸ್ಥಿತಕ್ಕಂಥ ಖ್ಯಾತ ನಟಿಯಾಗಿರ್ತಕ್ಕಂಥ ಸಪ್ತಮಿ ಗೌಡ ಅವರೇ, ಜಿಲ್ಲಾ ಗ್ಯಾರಂಟಿ ಸಮಿತಿಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಮಹಾದೇವಿ ಗೋಕಾಕ್ ಅವರೇ, ವ್ಯವಸ್ಥಾಪಕ ನಿರ್ದೇಶಕರು ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮ ಶ್ರೀಮತಿ ಸ್ನೇಹಲ್ ಅವರೇ ಮತ್ತು ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಡಾಕ್ಟರ್ ಆನಂದ್ ಅವರೇ ಮತ್ತು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿರ್ತಕ್ಕಂಥ ರಿಷಿ ಆನಂದ್ ಅವರೇ, ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರ್ತಕ್ಕಂಥ ಲಕ್ಷ್ಮಣ್ ನಿಂಬರ್ಗಿ ಅವರೇ ಮತ್ತು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಅಧಿಕಾರಿ ಮಿತ್ರರೇ, ಈ ಒಂದು ಉದ್ಯೋಗ ಮೇಳ ಇದು ನೋಡಿ ನನಗೆ ಭಾಳ ಸಂತೋಷ ಆಯಿತು. ಯಾಕಂದರೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಯುವಕರು ಈ ಉದ್ಯೋಗ ಮೇಳದ ಲಾಭವನ್ನು ಪಡಿತಾ ಇದ್ದಾರೆ. ಈ ಉದ್ಯೋಗ ಮೇಳದ ಮುಖ್ಯ ಉದ್ದೇಶ ಈ ಜಿಲ್ಲೆಯಲ್ಲಿ ಯಾರು ಉದ್ಯೋಗಾಕಾಂಕ್ಷಿಗಳಿದ್ದಾರೆ ಅವರಿಗೆ ನಾವು ಉದ್ಯೋಗ ಒದಗಿಸ್ತಕ್ಕಂಥ ಅನೇಕ ಕಂಪನಿಗಳನ್ನು ಒಂದೇ ವೇದಿಕೆ ಮೇಲೆ ತಂದು ಅವರಿಗೆ ಯಾವ್ಯಾವ ಅವಕಾಶಗಳಿವೆ ಅಂತಕ್ಕಂಥದ್ದನ್ನು ಅವರಿಗೆ ಪರಿಚಯಿಸಬೇಕು ಮತ್ತು ಸಾಧ್ಯವಾದ ಮಟ್ಟಿಗೆ ಈ ಉದ್ಯೋಗ ಮೇಳದಲ್ಲಿ ನಮ್ಮ ಯುವಕರಿಗೆ ಉದ್ಯೋಗ ಕೊಡಿಸ್ಬೇಕು ಅಂತಕ್ಕಂಥ ಒಂದು ಸದುದ್ದೇಶದಿಂದ ಇಲ್ಲಿ ನಮ್ಮ ಈ ನಿಗಮದ ಅಧ್ಯಕ್ಷರು ಆಗಿರ್ತಕ್ಕಂಥ ಕಾಂತಾ ನಾಯಕ್ ಅವರು ಇದು ನಮ್ಮ ಜಿಲ್ಲೆಯಲ್ಲಿ ಆಗಬೇಕು ಅಂತಕ್ಕಂಥ ಅವರ ಅಭಿಲಾಷೆ ಇತ್ತು. ಹಾಗಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಇದಕ್ಕೆ ಸಂಪೂರ್ಣ ಸಹಕಾರ ಕೊಟ್ಟಿರೋದ್ರಿಂದ ಇದೊಂದು ಯಶಸ್ವಿಯಾಗಿದೆ. ಇಲ್ಲಿಯವರೆಗೆ ನಾವು ಸುಮಾರು 3 ಭಾಳ ದೊಡ್ಡ ಬೃಹತ್ ಉದ್ಯೋಗ ಮೇಳಗಳನ್ನು ಮಾಡಿದ್ದೀವಿ. ಮೊದಲನೆಯದು ನಾವು ಬೆಂಗಳೂರಲ್ಲಿ ಮಾಡಿದ್ವಿ. ಆ ಅರಮನೆ ಮೈದಾನದಲ್ಲಿ ಆ ಉದ್ಯೋಗ ಮೇಳದಲ್ಲಿ ಸುಮಾರು 45,000 ಉದ್ಯೋಗಾಕಾಂಕ್ಷಿಗಳು ಆ ಒಂದು ಉದ್ಯೋಗ ಮೇಳದಲ್ಲಿ ಭಾಗವಹಿಸಿದರು. 2 ದಿನದ ಉದ್ಯೋಗ ಮೇಳ ಆಗಿತ್ತು. ಅದರಲ್ಲಿ ಸುಮಾರು 23,000 ಜನರಿಗೆ ಆಫರ್ ಲೆಟರ್ ಬಂತು. ಸುಮಾರು 14,000 ಜನರಿಗೆ ಉದ್ಯೋಗ ಸಿಕ್ತು ಅಂತಕ್ಕಂಥ ಮಾಹಿತಿ ನಮ್ಮ ಇಲಾಖೆಯಲ್ಲಿದೆ. ಅದಾದಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಆ ವೇದಿಕೆಯಿಂದಲೇ ಘೋಷಣೆ ಮಾಡಿದ್ರು, ಏನಂದರೆ ನಾವು ಪ್ರತಿ ವಿಭಾಗದಲ್ಲಿ ಉದ್ಯೋಗ ಮೇಳಗಳನ್ನು ಮಾಡಬೇಕು ಅಂತಕ್ಕಂಥದ್ದು. ಯಾಕಂದರೆ ಅಷ್ಟೊಂದು ದೊಡ್ಡ ಜನಸ್ತೋಮ ಇವತ್ತು ಬಂದಿದೆ ಅಂದರೆ ಇವತ್ತು ಇದರ ಅವಶ್ಯಕತೆ ಇದೆ ಅಂತಕ್ಕಂಥದ್ದು. ಅದಾದಮೇಲೆ
ನಾವು ಕಲಬುರಗಿಯಲ್ಲಿ ಮಾಡಿದ್ವಿ. ಸುಮಾರು 20,000 ಮಕ್ಕಳು ಅದರಲ್ಲಿ ಎನ್ರೋಲ್ ಆಗಿದ್ದರು. ಸುಮಾರು 12,000 ಜನರು ಅಲ್ಲಿ ಆ ಒಂದು ಉದ್ಯೋಗ ಮೇಳದಲ್ಲಿ ಭಾಗವಹಿಸಿದ್ರು. ಅದಾದ ನವ ಕೌಶಲ್ಯಗಳು ಅನ್ನುವಂತಹ ಅದ್ಭುತವಾದ ಪುಸ್ತಕ ಬಿಡುಗಡೆ ಭವ್ಯ ವೇದಿಕೆ ಮೇಲೆ ಜರುಗ್ತಾ ಇದೆ. ಶ್ರೀಮತಿ ಕಾಂತಾ ನಾಯಕ್ ಅವರು ರಚಿಸಿರುವಂತಹ ನವ ಕರ್ನಾಟಕ ನಿರ್ಮಾಣಕ್ಕಾಗಿ ನವ ಕೌಶಲ್ಯಗಳು ಅನ್ನುವಂತಹ ಪುಸ್ತಕ. ಸಂಪೂರ್ಣ ಅರ್ಥಭರಿತವಾಗಿ ಆ ಒಂದು ಪುಸ್ತಕವನ್ನು ಓದಿದರೆ ಸಮಗ್ರವಾದಂಥ ವಿಷಯ ನಿಮ್ಮ ಮಸ್ತಕದಲ್ಲಿ ದಾಖಲಾಗುತ್ತೆ ಅಂತ ವಿಭಿನ್ನವಾದಂಥ ಪುಸ್ತಕವನ್ನು ಕಾಂತಾ ಮೇಡಮ್ ಅವರು ನಮಗೆ ಕೊಡುಮಾಡಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದಂಥ established 3 multi-skill development centers, one in Gulbarga, one in Talkal, in Koppal, and one in Mysore. Ali, we are training and giving them a short-term skills and also trying to place them. So this is the priority of my department. And apart from this, ಒಂದು ಭಾಳ ಮುಖ್ಯವಾಗಿ ತಮಗೆಲ್ಲ ಗೊತ್ತಿದೆ, ನಮ್ಮ ಸರ್ಕಾರ ಇವತ್ತು ಯುವ ನಿಧಿ ಅಂತಕ್ಕಂಥ ಒಂದು ಕಾರ್ಯಕ್ರಮ, ದಿಸ್ ಇಸ್ ಫಾರ್ ಯಂಗ್ಸ್ಟರ್ಸ್. ಈ ರಾಜ್ಯದಲ್ಲಿ 2023 ನಂತರ ಪಾಸಾಗಿರ್ತಕ್ಕಂಥ ಡಿಗ್ರಿ ಮತ್ತು ಡಿಪ್ಲೊಮಾ ಹೋಲ್ಡರ್ಸ್ ಯಾರಿದ್ದಾರೆ, ಅವರು 6 ತಿಂಗಳಲ್ಲಿ ಒಂದು ವೇಳೆ ಅವರಿಗೆ ನೌಕರಿ ಸಿಕ್ಕಿಲ್ಲ ಅಂತಂದರೆ ಅವರಿಗೆ ನಮ್ಮ ಸರ್ಕಾರ ನಿರುದ್ಯೋಗ ಭತ್ಯೆ ಕೊಡ್ತೀವಿ ಅಂತ ನಾವು ಪ್ರಾಮಿಸ್ ಮಾಡಿದ್ವಿ. ಅದನ್ನು ನಾವು ಇವತ್ತು ಕೊಡ್ತಾ ಇದ್ದೀವಿ. ಸುಮಾರು 4 ಲಕ್ಷ ಜನ ಇವತ್ತು ಉದ್ಯೋಗ ನಮ್ಮ ಯುವ ನಿಧಿಯಲ್ಲಿ ಎನ್ರೋಲ್ಮೆಂಟ್ ಆಗಿದ್ದಾರೆ. ಅದರಲ್ಲಿ ಸುಮಾರು 2,80,000 ಮಕ್ಕಳಿಗೆ ನಾವು ನಿರುದ್ಯೋಗ ಭತ್ಯೆಯನ್ನು ಕೊಡ್ತಾ ಇದ್ದೀವಿ. ನಾವು ಕೇವಲ ಅವರಿಗೆ ನಿರುದ್ಯೋಗ ಭತ್ಯೆ 2 ವರ್ಷ ಕೊಟ್ಟರೆ ಅವರ ಸಮಸ್ಯೆ ಪರಿಹಾರ ಆಗಲ್ಲ, ಇದು ನಮ್ಗೆ ಗೊತ್ತಿದೆ. ಆದರೆ ಅವರಿಗೆ ಕೌಶಲ್ಯವನ್ನು ಕೊಡ್ತಕ್ಕಂಥ ಪ್ರಯತ್ನನೂ ಕೂಡ ನಾವು ಮಾಡ್ತಾ ಇದ್ದೀವಿ. ಹಾಗಾಗಿ ಈ ಒಂದು ಸಭೆಯಲ್ಲಿ ಇರ್ತಕ್ಕಂಥ ಮಕ್ಕಳು ಯಾರಾದರೂ ಯುವ ನಿಧಿಯಲ್ಲಿ ಎನ್ರೋಲ್ಮೆಂಟ್ ಆಗಿಲ್ಲ ಅಂದರೆ ಈಗಲೂ ಕೂಡ ನೀವು ಎನ್ರೋಲ್ಮೆಂಟ್ ಆಗ್ಬೋದು. ನಿಮಗೆ ಅಡಿಷ್ನಲ್ ಸ್ಕಿಲ್, ಎಂಪ್ಲಾಯಬಲ್ ಸ್ಕಿಲ್ ಕೊಡ್ತಕ್ಕಂಥ ಪ್ರಯತ್ನನೂ ಕೂಡ ನಾವು ಮಾಡ್ತಾ ಇದ್ದೀವಿ. ಒಂದು ಭಾಳ ವಿಪರ್ಯಾಸದ ಸಂಗತಿ ಏನು ಅಂತಂದರೆ, ನಾವು ಎಲ್ಲರನ್ನ ಇನ್ವೈಟ್ ಮಾಡ್ತಾ ಇದ್ದೀವಿ. ಸುಮಾರು 4 ಲಕ್ಷ ಮಕ್ಕಳು ಇವತ್ತು ಯಾರು ಯುವ ನಿಧಿಯಲ್ಲಿ ಎನ್ರೋಲ್ಮೆಂಟ್ ಆಗಿದ್ದಾರೆ, ನೋಬಡಿ ಈಸ್ ಕಮಿಂಗ್ ಫಾರ್ ಸ್ಕಿಲ್ಲಿಂಗ್. ನಾವು ಹೇಳಿದ್ದೀವಿ, ನೀವು ಸ್ಕಿಲ್ಲಿಂಗ್, ಅಡಿಷನಲ್ ಸ್ಕಿಲ್ಲಿಂಗ್ ವಿಲ್ ಬಿ ಗಿವಿಂಗ್ ಫ್ರೀ ಆಫ್ ಕಾಸ್ಟ್ ಆ್ಯಂಡ್ ವಿ ಆರ್ ಗೋಯಿಂಗ್ ಟು ಗೆಟ್ ಯು ಎ ಜಾಬ್ ಆ್ಯಂಡ್ ವಿ ಆರ್ ನಾಟ್ ಗೋಯಿಂಗ್ ಟು ಸ್ಟಾಪ್ ಯುವರ್ ಯುವ ನಿಧಿ ಫಂಡ್ಸ್. ಬಟ್ ಸ್ಟಿಲ್ ದೇ ನಾಟ್ ಕಮಿಂಗ್ ಫಾರ್ವರ್ಡ್. ದಿಸ್ ವಾಟ್ ಈಸ್ ಸರ್ಪ್ರೈಸಿಂಗ್ ಮೀ. ಹಾಗಾಗಿ ನೀವೆಲ್ಲ ಮಕ್ಕಳು, ನಿಮಗೆ ಇವತ್ತು ಈ ಒಂದು ನಮ್ಮ ಈ ಉದ್ಯೋಗ ಮೇಳದಲ್ಲಿ ಬಂದಿರತಕ್ಕಂಥದ್ದಕ್ಕೆ ನಿಮಗೆ ಸಾಕಷ್ಟು ಜನರಿಗೆ ಉದ್ಯೋಗ ಸಿಗ್ಬೋದು, ಆದರೆ ಕೆಲವು ಜನರಿಗೆ ಉದ್ಯೋಗ ಸಿಗಲಿಕ್ಕಿಲ್ಲ. ಆದರೆ ನೀವು ಯಾರು ನಿರಾಶೆ ಆಗ್ತಕ್ಕಂಥ ಅವಶ್ಯಕತೆ ಇಲ್ಲ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಯಾರ್ಯಾರು ಇವತ್ತು ಈ ಉದ್ಯೋಗ ಮೇಳದಲ್ಲಿ ಎನ್ರೋಲ್ ಆಗಿದ್ದಾರೆ, ವಿ ವಿಲ್ ಹ್ಯಾವ್ ದೇರ್ ಡಾಟಾ ಆ್ಯಂಡ್ ವಿ ವಿಲ್ ಕಂಟಿನ್ಯೂಸ್ಲಿ ಸ್ಟ್ರೈವ್ ಟು ಗಿವ್ ಅಡಿಷನಲ್ ಸ್ಕಿಲ್ ಆ್ಯಂಡ್ ಟ್ರೈ ಟು ಪ್ಲೇಸ್ ಯು. ಅದಕ್ಕಾಗಿ ನಾವು ನಮ್ಮ ಕೌಶಲ್ಯ ಪ್ರೀತಿಯಲ್ಲಿ ಒಂದು ಸ್ಕಿಲ್ ಕನೆಕ್ಟ್ ಪೋರ್ಟಲನ್ನು ಮಾಡ್ತಾ ಇದ್ದೀವಿ. ಆ ಸ್ಕಿಲ್ ಕನೆಕ್ಟ್ ಪೋರ್ಟಲಲ್ಲಿ ಆಲ್ ಆಫ್ ಯು ವಿಲ್ ಬಿ ಆನ್ಬೋರ್ಡೆಡ್ ಆ್ಯಂಡ್ ದೇರ್ ಬಿ ಮೆನಿ ಇಂಡಸ್ಟ್ರಿ ಪಾರ್ಟ್ನರ್ಸ್ ಆ್ಯಸ್ ವೆಲ್. ಯಾಕಂದರೆ ಇಷ್ಟೊಂದು ದೊಡ್ಡ ಉದ್ಯೋಗ ಮೇಳ ಮಾಡಬೇಕು ಅಂತಂದರೆ ಇದಕ್ಕೆ ಭಾಳ ಲಾಜಿಸ್ಟಿಕ್ ಖರ್ಚುಗಳಿವೆ. ಇಟ್ ಈಸ್ ಕಾಸ್ಟಿಂಗ್ ದ ಗೌರ್ಮೆಂಟ್ ಹ್ಯೂಜ್. ಸೊ ಇನ್ ಫ್ಯೂಚರ್ ವಾಟ್ ವಿ ಆರ್ ಟ್ರೈಂಗ್ ಟು ಡೂ ಇಸ್, ಆನ್ ದ್ಯಾಟ್ ಪ್ಲ್ಯಾಟ್ಫಾರ್ಮ್ ಆಫ್ ಸ್ಕಿಲ್ ಕನೆಕ್ಟ್ ಪೋರ್ಟಲ್ ದೇರ್ ಬಿ ಆನ್ಲೈನ್ ಉದ್ಯೋಗ ಮೇಳ. ನೀವು ಯಾರೂ ಬರ್ತಕ್ಕಂಥ ಅವಶ್ಯಕತೆ ಇಲ್ಲ. ಅದರಿಂದನೇ ನೀವು ಉದ್ಯೋಗಗಳನ್ನು ಹುಡುಕಲಿಕ್ಕೆ ನಾವು ಒಂದು ಆಸ್ಪದ ಮಾಡಿ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಉದ್ದೇಶವಾಗಿದೆ. ಹಾಗಾಗಿ ನೀವು ನಿಮ್ಮ ಮನೆಗಳಿಂದನೇ ನೀವು ನಿಮ್ಮ ಸ್ಕಿಲ್ ಕನೆಕ್ಟ್ ಪೋರ್ಟಲಲ್ಲಿ ನೀವು ಎನ್ರೋಲ್ಮೆಂಟ್ ಆದರೆ ನೀವು ಅಲ್ಲಿ ನಿಮಗೆ ಯಾವ್ಯಾವ ವಿಕಲ್ಪಗಳಿವೆ, ಯಾವ್ಯಾವ ಕಂಪ್ನಿಗಳಲ್ಲಿ ಅವಕಾಶಗಳಿವೆ ಅಂತಕ್ಕಂಥದ್ದು ನಿಮಗೆ ನೇರವಾಗಿ ಅದರಲ್ಲಿ ಗೊತ್ತಾಗುತ್ತೆ. ನೀವು ಒಂದು ವೇಳೆ ಡೈರೆಕ್ಟಾಗಿ ನೀವು ಕಂಪ್ನಿ ಅಪ್ರೋಚ್ ಮಾಡಿದ್ರೆ ದೇರ್ ಬಿ ಎನ್ ಆನ್ಲೈನ್ ಏನಂದರೆ ಇಂಟರ್ವ್ಯೂ ಆಗುತ್ತೆ. ಆಮೇಲೆ ಆನ್ಲೈನ್ ಪ್ಲೇಸ್ಮೆಂಟಿಗೆ ಮುಂದೆ ನಮ್ಮ ಒಂದು ಉದ್ದೇಶ ಇದೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ವಿ ಹ್ಯಾವ್ ಟು ಬಿ ಫ್ಯೂಚರಿಸ್ಟಿಕ್. ನಾವು ಈಗ ಫಿಸಿಕಲ್ ಇಲ್ಲಿ ಬಂದು ಎಲ್ಲೆಲ್ಲಿ ಸಾಧ್ಯ ಇಲ್ಲ ಅಲ್ಲಿ ಮಾಡ್ತೀವಿ, ಆದರೂ ಕೂಡ ಮುಂದೆ ಇವತ್ತು ಈ ರಾಜ್ಯದ ಮಕ್ಕಳಿಗೆ ಒಂದು ಒಳ್ಳೆಯ ಭವಿಷ್ಯ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಸದುದ್ದೇಶ ಇದೆ. ಹಾಗಾಗಿ ಇವತ್ತು ಅನೇಕ
ಚೇಂಜಸ್ಸನ್ನು ಮಾಡಬೇಕಾಗಿದೆ. ಇಂಜಿನಿಯರಿಂಗ್ ಕಾಲೇಜಲ್ಲಿ ಪಾಸ್ ಆಗಿರ್ತಕ್ಕಂಥ ಸುಮಾರು 1,15,000 ಮಕ್ಕಳಲ್ಲಿ 20% ಪ್ಲೇಸ್ಮೆಂಟ್ ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ? ಅದನ್ನು ಕೂಡ ನಾವು ಮತ್ತು ನಮ್ಮ ಹೈಯರ್ ಎಜುಕೇಷನ್ ಮಿನಿಸ್ಟರ್ ಸುಧಾಕರ್ ನಾವು ವಿಮರ್ಶೆ ಮಾಡ್ತಾ ಇದ್ದೀವಿ. ವಿ ನೀಡ್ ಟು ರೀಸ್ಟ್ರಕ್ಚರ್ ಎಂಟೈರ್ಲಿ ಅವರ್ ಕರಿಕ್ಯುಲಮ್. We need to change our approach to what kind of training we are giving, what kind of education we are giving to the youngsters. ಹಾಗಾಗಿ ಇದರಲ್ಲಿ ನಾನು ಅನೇಕ ದೇಶಗಳಲ್ಲಿ ಹೋದಾಗ ನಾನು ನೋಡಿದ್ದೀನಿ. ಜರ್ಮನಿಯಲ್ಲಿ ದೇರ್ ಇಸ್ ಎ ಡ್ಯೂಲ್ ಸಿಸ್ಟಮ್ ಆಫ್ ಅಪ್ರೆಂಟಿಸ್ಶಿಪ್. ಅದರ ಪ್ರಕಾರ ನೋಡಿ, ನೀವು ಎಲ್ಲಿ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇನ್ಸ್ಟಿಟ್ಯೂಷನಲ್ಲಿ ಓದಿರ್ತಕ್ಕಂಥವ್ರಿಗೆ 100% ಎಂಪ್ಲಾಯ್ಮೆಂಟ್ ಸಿಗ್ತಾ ಇದೆ. ನನ್ನ ಇಲಾಖೆಯಲ್ಲಿ GTTC ಅಂತಕ್ಕಂಥ ಒಂದು ಕೋರ್ಸ್ ಇದೆ, ಡಿಪ್ಲೊಮಾ. 33 ಇನ್ಸ್ಟಿಟ್ಯೂಟ್ ಇದೆ ನಮ್ಮ ರಾಜ್ಯದಲ್ಲಿ. ಅಲ್ಲಿ 100% ಪ್ಲೇಸ್ಮೆಂಟ್ ಆಗ್ತಾ ಇದೆ. ಯಾಕೆ GTTCಯಲ್ಲಿ ಓದಿರ್ತಕ್ಕಂಥವ್ರಿಗೆ 100% ಪ್ಲೇಸ್ಮೆಂಟ್ ಆಗ್ತಾ ಇದೆ ಅಂದರೆ, ದೇ ಆರ್ ಸ್ಪೆಂಡಿಂಗ್ 60% ಆಫ್ ದ ಟೈಮ್ ಇನ್ ದ ವರ್ಕ್ಶಾಪ್ಸ್, ಇನ್ ಲ್ಯಾಬೊರೇಟರೀಸ್. ದೇ ಹ್ಯಾವ್ ಹ್ಯಾಂಡ್ಸ್ ಆನ್ ಸ್ಕಿಲ್. And only 40%, 30% they are spending in the classrooms. So this is a working model. This is what German dual apprenticeship training is also doing. ಸೊ ನಾನು ಜರ್ಮನಿಗೆ ಹೋದಾಗ ನನಗೆ ಆಶ್ಚರ್ಯ ಆಯಿತು. ಅಲ್ಲಿನೂ ಕೂಡ ಸೇಮ್ ಒಂದು ಪದ್ಧತಿಯನ್ನು ಉಪಯೋಗ ಮಾಡಿದಲ್ಲಿ 100% ಪ್ಲೇಸ್ಮೆಂಟ್ ಆಗ್ತಾ ಇದೆ. ಆದರೆ ಜರ್ಮನಿ ಯೂನಿವರ್ಸಿಟಿಯಲ್ಲಿ ಡೈರೆಕ್ಟ್ ಓದಿರ್ತಕ್ಕಂಥ ಮಕ್ಕಳಿಗೆ ನೌಕರಿ ಸಿಗ್ತಾ ಇಲ್ಲ. ಸೊ ವಿ ನೀಡ್ ಟು ಚೇಂಜ್ ಅವರ್ ಟ್ಯಾಕ್ಟಿಕ್ಸ್ ಸ್ಕಿಲ್ ಅವಶ್ಯಕತೆ ಇದೆ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ನಮ್ಮ ಇಲಾಖೆಗೆ ಗೋಚರ ಆಗಿದೆ. ಆ ನಿಟ್ಟಿನಲ್ಲಿ ನಮ್ಮ ಇಲಾಖೆ ಅನೇಕ ನಾವು ಸ್ಟೆಪ್ಸನ್ನು ತೆಗೆದುಕೊಳ್ತಾ ಇದ್ದೀವಿ. ನಾನು ಮೊನ್ನೆ ಇದಕ್ಕೆ ವರ್ಲ್ಡ್ ಸ್ಕಿಲ್ ಸೆಂಟರ್ ಒರಿಸ್ಸಾಗೆ ಹೋಗಿದ್ವಿ, ನಾನು ಹೈಯರ್ ಎಜುಕೇಷನ್ ಮಿನಿಸ್ಟರ್. ಅಲ್ಲಿ ಯಾವ ರೀತಿಯಾಗಿ ಶಾರ್ಟ್ ಟರ್ಮ್ ಸ್ಕಿಲ್ಲಿಂಗಿಗೆ ಅವರು ಫೋಕಸನ್ನು ಕೊಟ್ಟಿದ್ದಾರೆ, ಅದನ್ನು ಕೂಡ ನಮ್ಮ ರಾಜ್ಯದಲ್ಲಿ ಮಾಡಬೇಕು ಅಂತಕ್ಕಂಥ ಪ್ರಸ್ತಾವನೆ ಈ ಬಜೆಟ್ನಲ್ಲಿ ನಾವು ಮಾನ್ಯ ಮುಖ್ಯಮಂತ್ರಿಗೆ ಕೊಡ್ತಾ ಇದ್ದೀವಿ. ಹಾಗಾಗಿ ಇವತ್ತು ನನಗೆ ಒಂದು ಸಂತೋಷ ಏನಂದರೆ, ಇವತ್ತು ಈ ರೀತಿಯ ಒಂದು ರೆಸ್ಪಾನ್ಸ್ ಇದೆ ಅಂದರೆ ಇದರ ಅವಶ್ಯಕತೆ ಇದೆ. ಇದನ್ನು ನಾವು ಈ ಟ್ಯಾಕಲ್ ಮಾಡ್ತಕ್ಕಂಥದ್ದು ಇವತ್ತು ನನಗೆ ಭಾಳಷ್ಟು ಜನ ಅಂದರು, ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಉದ್ಯೋಗ ಮೇಳ ಮಾಡಿದರೆ ಎಲ್ರಿಗೂ ನೌಕರಿ ಸಿಗಲ್ಲ ಅಂತ ಕ್ರಿಟಿಸಿಸಮ್ ಬರುತ್ತೆ ಅಂತ. ಐ ಆಮ್ ನಾಟ್ ಡೂಯಿಂಗ್ ದಿಸ್ ಜಾಬ್ ಫೇರ್ ಓನ್ಲಿ ಟು ಗೆಟ್ ದೆಮ್ ಜಾಬ್, ಬಟ್ ಅವರಿಗೆ ಏನೇನೋ ಅವಕಾಶಗಳಿವೆ ಅಂತ ಅವರಿಗೆ ನಾವು ಪರಿಚಯಿಸಬೇಕಾಗಿರ್ತಕ್ಕಂಥ ಅವಶ್ಯಕತೆಯೂ ಕೂಡ ಇದೆ. ಅಟ್ಲೀಸ್ಟ್ ದೇ ವಿಲ್ ಬಿ ಅವೇರ್ that what are the companies, what are they looking for and how they should upskill themselves ಅಂತಕ್ಕಂಥದ್ದು ಕೂಡ ಅವರಿಗೆ ಒಂದು ಅವಕಾಶ ಕೊಡಬೇಕು ಅಂತಕ್ಕಂಥ ಸದುದ್ದೇಶದಿಂದ ಇದನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ನಮ್ಮ ಇಲಾಖೆ ಖಂಡಿತವಾಗಿ ಈ ರಾಜ್ಯದಲ್ಲಿ ಯುವಕರಿಗೆ ನಾವು ಉದ್ಯೋಗ ಕೊಡಿಸೋದಕ್ಕೆ ಏನೆಲ್ಲ ಸಾಧ್ಯ ಇದನ್ನು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ವಂದಿಸಿ 2 ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.